ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ನೋಡಿ, ಈಗ ನಾನು ಡೈಲಿ ಮಸಾಲೆ ಮನೆಯೊಳಗೆ ಬೇಕಲ್ಲ ಮಾಡಲಿಕ್ಕೆ, ಸಾಂಬಾರು ಪಲ್ಯ ಯಾವುದಕ್ಕೆ ಆಯಿತು ಅಂತ ಅದೊಂದು ಮಸಾಲೆ ತೋರಿಸ್ತಾ ಇದ್ದೀನಿ ನಾನು ಈಗ ನಿಮಗೆ. ಇದು ಪರ್ಫೆಕ್ಟ್ 16 ಮಸಾಲೆಗಳ ಪರ್ಫೆಕ್ಟ್ ಬ್ಲೆಂಡ್ ಇದು ನೋಡಿ. ಅದು ಎಸಿಡಿಟಿ ಆಗಬಾರ್ದು ಅಂತ ತಿಳ್ಕೊಂಡು ಸ್ವಲ್ಪ ದಿನನಿತ್ಯ ತಿನ್ನೋದೊಂದಿಂದ ಸ್ವಲ್ಪ ಮೈಲ್ಡ್ ಇರಬೇಕು. ಈಗ ನೋಡಿ, ಇದರಲ್ಲಿ ದಾಲ್ಚಿನ್ನಿ, ಜಾಪತ್ರೆ ಇಂಥವು ಸ್ವಲ್ಪ ಕಡಿಮೆ ಹಾಕಬೇಕು, ಯಾಕಂದರೆ ಹಿಂಗೆ ಜಾಸ್ತಿ ಹಾಕ್ಕೋಬೇಕು. ಜಾಪತ್ರೆ ಮತ್ತು ಇದು ದಾಲ್ಚಿನ್ನಿ ಹಾಕೋದ್ರೆ ಸ್ವಲ್ಪ ಆ್ಯಸಿಡಿಟಿ ಕಾರಣ ಆಗ್ತದೆ. ಈಗ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಈಗ ನೋಡಿ ಹಾಕೋ ತೋರಿಸ್ತಾ ಇದ್ದೀನಿ ನಿಮಗೆ. ಇದರಲ್ಲೇ 2 ಕಡಲೆಬೇಳೆ, 2 ಉದ್ದಿನಬೇಳೆ, ಆಮೇಲೆ 6 ಇದು ಧನಿಯಾ, 3 ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಇಷ್ಟು ಇದು ನೋಡಿ, ಇದು ಏನಂತಾರೆ ನಟ್ಮೆಗ್, ಜಾಕಾಯಿ ಹಾಕಿದ್ದೀನಿ, ಸ್ವಲ್ಪ ಇದು ಜಾಪತ್ರೆ, ಆಮೇಲೆ ಸ್ಟಾರು, ಮರಾಠ ಮೊಗ್ಗು ಒಂದು 3, 2 ಏಲಕ್ಕಿ, ಒಂದು 4-5 ಲವಂಗ, ಒಂದು ಸ್ಪೂನಷ್ಟು ಬಿಳಿ ಎಳ್ಳು, ಆಮೇಲೆ ಒಂದು ಸ್ವಲ್ಪ ಒಂದು ಸಣ್ಣ ಬಟ್ಲೆ ಕೊಬ್ಬರಿ, ಆಮೇಲೆ ನೋಡಿ ಇಲ್ಲಿ ಇದು ಮೆಂತ್ಯ ಕಾಳು ಮತ್ತು ಇಂಗು ಇಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಆಮೇಲೆ ಏನು ಮಾಡ್ತೀನಿ, ನೀವು ಬೇಕಂದ್ರೆ ಸ್ವಲ್ಪ ಕರಿಪತ್ತ ಅಂದರೆ ಇದು ಕರಿಪತ್ರ ಹಾಕ್ಕೋಬೋದು. ಆಮೇಲೆ ನೋಡಿ, ಇದು ಅರ್ಶಿನ ಪುಡಿ, ಖಾರ ಪುಡಿ ಇದಕ್ಕೆ ಆಮೇಲೆ ಕೂಡಿಸ್ಕೊತೀನಿ ನಾನು. ಖಾರ ಪುಡಿ ಬೇಕಾದರೆ ಖಾರ ಪುಡಿ ಹೆಚ್ಚಿಗಿತ್ತು ಮನೆ ಅಂದರೆ ಖಾರ ಪುಡಿನೇ ಕೂಡಿಸ್ಕೋಬೋದು. ಇಲ್ಲಿಕ್ಕಂದ್ರೆ ಬ್ಯಾಡಗಿ ಒಣ ಮೆಣಸಿನ್ಕಾಯಿ ಏನಿರ್ತದಲ್ಲ ಅದನ್ನು ನಾವು ಹುರಿದ್ಬಿಟ್ಟು ಹಾಕಬೇಕು. ನಾ ಈಗ ಈ ಸಲ ಖಾರ ಪುಡಿ ಕೂಡಿಸ್ತಾ ಇದ್ದೀನಿ. ಈಗ ನೋಡಿ, ಇದನ್ನು ಹುರಿಯೋದು ಹೆಂಗೆ ಅನ್ನೋದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈಗ ಮೊದಲಿದ್ದು ಕಡಲೆಬೇಳೆ ಹುರಿತಾ ಇದ್ದೀನಿ. ಈಗ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಎಣ್ಣೆ ಮಾತ್ರ ಹಾಕ್ಕೋಬಾರ್ದು. ಈಗ ಯಾಕಂದರೆ ಭಾಳ ದಿನ ಇಡೋದಾತಂದ್ರೆ ಎಣ್ಣೆ ಏನಾಗ್ತದೆ, ಗಮಟ ವಾಸನೆ ಮಾಡ್ತದದು, ಅದಕ್ಕೆ ಎಣ್ಣೆ ಹಾಕ್ಕೋಬಾರ್ದು. ಆಮೇಲೆ ಇದು ಮುಂದೆ ಏನಂತಾರೆ, ಮೆಂತ್ಯ ಮತ್ತು ಹಿಂಗೆ ಹಾಕೊಂಬಂದು ಮಾತ್ರ 1 ಡ್ರಾಪ್ನಷ್ಟು ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ಅದನ್ನು ಕರ್ಕೊಂಡು ಹಾಕಬೇಕು. ಈಗ ನೋಡಿ, ನಾನು ಇದನ್ನು ಹೊಂಬಣ್ಣು ಬರುವವರೆಗೆ ಸ್ವಲ್ಪ ಹೊಂದ್ಕೋತೀವಿ, ಇದು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಕಪ್ಪಾಗಬಾರ್ದು, ಕೆಡಬಾರ್ದು ಅಷ್ಟೇ. ಸ್ವಲ್ಪ ನೋಡಿ ಕೈ ಆಡಿಸ್ಕೋತಿರ್ಬೇಕಾಗಲಿಲ್ಲ. ಈಗ ನೋಡಿ, ಉಳಿದದ್ದೆಲ್ಲ ಸ್ವಲ್ಪ ಮಸಾಲೆ ಇರ್ತಾವಲ್ಲ ಕೂಡಿ ಹುರ್ಕೋಬೋದು ನೀವು. ಅದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಮೆಣಸು, ಯಾಲಕ್ಕಿ, ಸ್ಟಾರು, ದಗಡ್ ಫೂಲು, ಆಮೇಲೆ ಇದು ಲವಂಗ ಮತ್ತು ಸ್ವಲ್ಪ ಇದು ಜಾವಿತ್ರಿ, ಇಷ್ಟೆಲ್ಲ ಹಾಕಿ ಹುರಿತಾ ಇದ್ದೀನಿ ನಾನು. ಈಗ ನೋಡಿ, ಎಲ್ಲ ಹುರಿದಾಯಿತು. ಈಗ ಒಣ ಕೊಬ್ಬರಿ ತುರಿ, ಆಮೇಲೆ ಕರಿಬೇವು, ಒಂದು ಸ್ವಲ್ಪ ಜಾಕಾಯಿ ಹಾಕಿದ್ದೀನಿ. ಜಾಕಾಯಿ ನೀವು ಹುರಿಬೋದು, ಹುರಿಲಿಲ್ಲ ಅಂದ್ರೆ ನಡೀತದೆ ಅದು. ಅದನ್ನು ಸ್ವಲ್ಪ ಜಜ್ಜಿ ಹಾಕೋರಿ, ಮಿಕ್ಸರ್ಗೆ ತ್ರಾಸ ಆಗೋದಿಲ್ಲ ಹಾಕೊಂಬಂದ. ಈಗ ನೋಡಿ, ಹುರಿತಾ ಇದ್ದೀನಿ ನಾನು ಇದನ್ನು. ಒಣ ಕೊಬ್ಬರಿ ಮಾತ್ರ ಚೆನ್ನಾಗಿ ಹುರ್ಕೋಬೇಕು, ಇಲ್ಲಿಕ್ಕಂದ್ರೆ ಗಮಟ ವಾಸನೆ ಆಗ್ತದೆ ಅದು. ಈಗ ಅದರಿಂದ ನಾನು ಏನು ಮಾಡ್ತೀನಿ ಅಂದರೆ 1 ಡ್ರಾಪ್ ಎಣ್ಣೆಯಲ್ಲಿ ಮೆಂತ್ಯ ಮತ್ತು ಹಿಂಗು ಕರೆದು ಹಾಕೋತೀನಿ ನಾನು. ಒಂದು ಒಳ್ಳೆಯ ಸುವಾಸನೆ ಇದ್ದದ್ದು ಹಿಂಗೆ ತೊಗೊಳ್ಳಿ. ಅಂದರೆ ಮನೆಯದು ಡೈಲಿ ಮಸಾಲೆ ಏನಿರ್ತದಲ್ಲ, ಅದಕ್ಕೆ ಈ ದಾಲ್ಚಿನ್ನಿ ಮತ್ತು ಇದ್ರದ್ದು ಪರಿಮಳದಕ್ಕಿಂತನೂ ಹಿಂಗಿನ ಪರಿಮಳ ಚಲೋ ಕೊಡ್ತದದು. ಆಯ್ತು ನೋಡಿ, ಈಗ ನೋಡಿ ಒಂದೇ 1 ಡ್ರಾಪ್ ಎಣ್ಣೆ ಹಾಕಿದ್ದೀನಿ ನಾನು, ಯಾಕಂದರೆ ಭಾಳ ಜನ ಇಡ್ಲಿಕ್ಕೆ ಬರೋಂಗಿಲ್ಲ. ಇದರಲ್ಲಿ ನೋಡಿ ಹಿಂಗು ಮತ್ತು ಮೆಂತ್ಯ ಏನು ಮಾಡ್ತೀನಿ, ಕರೆದು ಹಾಕೋತೀನಿ ನಾನು. ಸುಮ್ಮನೆ ಸ್ವಲ್ಪ ಘಮಕ್ಕೆ ಹಾಕಬೇಕು, ಮೆಂತ್ಯ ಬೀಳ್ಕೊಂಡು ಏನಂತಾರೆ ಕಹಿ ಆಗಿಬಿಡ್ತದೆ ಅದು. ಹಿಂಗೂ ಕರ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಒಳ್ಳೆ ಕಂಪನಿದು ಘಮ ಇರುವ ಹಿಂಗೆ ತೊಗೋಬೇಕು. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿದು ಒಳ್ಳೆ ಕಲರ್ ಇದ್ದದ್ದು ಇದು ಅದ ನನ್ನ ಹತ್ರ, ಖಾರ ಪುಡಿ ಇದೆ. ಇದನ್ನು ಏನು ಮಾಡಬೇಕು, ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೆ, ಅದಕ್ಕೊಂದು ಸ್ವಲ್ಪ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ. ನೀವು ಇದ್ರ ಬದಲಿ ಒಣ ಮೆಣಸಿನ್ಕಾಯಿ, ಗುಂಟು ಖಾರ ಜಾಸ್ತಿ ಬೇಕಂದ್ರೆ ಗುಂಟು ಮೆಣಸಿನ್ಕಾಯಿ, ಕಲರ್ ಬೇಕಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಿಂಗೆ ಹಾಕ್ಕೋಬೋದು. ನಾ ಬ್ಯಾಡಗಿ ಮೆಣಸಿನ್ಕಾಯಿ ಇದೆ, ಖಾರ ಪುಡಿ ಇದೆ. ಇದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ಈಗ ತಟ್ಟೆಯಲ್ಲಿ ಹಾಕಿಟ್ಟಿದ್ದೀನಲ್ಲ, ಅದೆಲ್ಲ ಚೆನ್ನಾಗಿ ಆರಿದ ಕೂಡಲೇ ಅದನ್ನು ಮಿಕ್ಸರ್ಗೆ ಹಾಕ್ತೀನಿ. ಅದರಲ್ಲಿ ಏನೇನು ಹಾಕಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದು ಡೈಲಿ ಮಸಾಲೆ ರೆಡಿಯಾಗಿದೆ. ಇದನ್ನೊಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಿಂಗೆ ಲೇಬಲ್ ಮಾಡಿ ಇಟ್ಟಿದ್ದೀನಿ ನಾನು.